ಸಾಮೂಹಿಕ ನ್ಯಾಯತತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಏನು 2 ದಿನ ನಾವು ಸ್ಟಾರ್ಟ್ ಆಗಿದೆ ಈಗ ಧರಣಿಯನ್ನು ಕುಳಿತು ನಾವು ಈಗ ಕಷ್ಟ ಬಿದ್ದು ಜಮೀನಲ್ಲಿ ಬೆಳೆ ಬೆಳೆದು ದೇಶಕ್ಕೆ ಅನ್ನ ನೀಡುವಂಥ ನಮ್ಮ ರೈತನಿಗೆ ಇಂಥ ಸಂಕಷ್ಟವನ್ನು ಬರಬೇಕು ಅಂತಂದರೆ ಏನು ಅಂತಂದರೆ ಈ ಭ್ರಷ್ಟ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಎಲ್ಲ ರೈತ ಬಂಧುಗಳಿಗೆ ಸರಿಯಾದ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ರೆ ನಮಗೆ ಯಾಕೆ ಬೇಕು ಈ ಪರಿಸ್ಥಿತಿ? ನಾವು ಈ ಥರ ಬಂದು ನಾವು ಈಗ ಧರಣಿ ಕುಂತ್ಕೋಬೇಕಾದ್ರೆ ಕಾರಣ ಈಗ ಎಷ್ಟೋ ನಮ್ಮ ಗಣಿಗಾರಿಕೆ ಮಾಡಿ ಎಷ್ಟೋ ಮರಳು ಸಾಕಾಣಿಕೆ ಎಷ್ಟು ಎಲ್ಲ ಪ್ರತಿಯೊಂದು ಕೇರಳಕ್ಕೆ ಹೋಗ್ತಾ ಇದೆ. ಟಿಪ್ಪರ್ಗಳ ಹಾವಳಿ ಪ್ರತಿಯೊಂದು ದಿನ ನೈಟು ಒಂದು 12 ಗಂಟೆ 1 ಗಂಟೆ ಟಿಪ್ಪರ್ ಹಾವಳಿ ಹೆಚ್ಚಿನ ಇದರಲ್ಲಿ ಸಂಕೇತದಲ್ಲಿ ತಿರುಗಾಡ್ತಾ ಇದೆ. ಅಂದರೆ ಹೆಚ್ಚಿನ ಸಂಕೇತದಲ್ಲಿ ಈಗ ಹಲವಾರು ನಮಗೆ ಆಕ್ಸಿಡೆಂಟ್ಗಳಾಗಿದ್ದಾವೆ ಗುಂಡ್ಲುಪೇಟೆ ತಾಲೂಕಲ್ಲಿ. ಇದ್ರ ಬಗ್ಗೆ ಏನು ಕಿಂಚಿತ್ತು ಇವ್ರಿಗೆ ಮಾನ ಮರ್ಯಾದೆ ಇಲ್ವಾ? ಏನು ಗೊತ್ತಿಲ್ವಾ ಇವ್ರಿಗೆ? ಕಣ್ಣು ಮುಚ್ಕೊಂಡು ಕೂತಿದ್ದಾರಾ? ಇವ್ರಿಗೇನಾದ್ರು ಕಿಂಚಿತ್ತು ಮಾನ ಮರ್ಯಾದೆ ಇದ್ದರೆ ಇದನ್ನು ನಿಲ್ಲಿಸ್ಲಿ. ಏನು ಸ್ವಾಮಿ ನೀವು ಏನು ಕ್ವಾರೆಯಲ್ಲಿ ನೀವು ಸಂಪಾದನೆ ಮಾಡಿ ಕೋಟಿ ಹಣ ಮಾಡಿ ಲೂಟಿ ಮಾಡಬೇಕು ಅಂತ ತಿಳ್ಕೊಬಿಟ್ಟಿದ್ದಾರೆ. ಎಷ್ಟು ದಿನ ಬರುತ್ತೆ ಗುಂಡ್ಲುಪೇಟೆ ತಾಲೂಕು ನೀವು ಲೂಟಿ ಮಾಡೋಕ್ಕೆ ಹೋದರೆ? ಏನೋ ಕೆಲವೇ ದಿನ ಒಂದಷ್ಟು ದಿನ ಬರ್ಬೋದಷ್ಟೇ. ನಮ್ಮ ಮೊಮ್ಮಕ್ಕ ಮರಿ ಮಕ್ಕಳಿಗೆ ಎಲ್ಲಿ ಉಳಿಸ್ತೀರ ನೀವು ಕ್ವಾರೆಗಳನ್ನ? ಎಲ್ಲಿ ಉಳಿಸ್ತೀರ? ಡೆಸ್ಟ್ಗಳು ಎಲ್ಲಿ ಸಿಗುತ್ತೆ ನಮಗೆ? ಮನೆ ಕಟ್ಟೋಕ್ಕೆ ಆಗುತ್ತಾ ಮುಂದೆ? ಈಗಿನ ಪರಿಸ್ಥಿತಿಯಲ್ಲಿ ಒಂದು ಇಡೀ ಮರಳು ಸಿಗ್ತಾ ಇಲ್ಲ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ಮುಂದೆ ಹೋದರೆ ಇಡೀ ಒಂದು ಕಲ್ಲು ಕೂಡ ಸಿಕ್ಕಲ್ಲ. ಆ ಮಟ್ಟಕ್ಕೆ ಪರಿಸ್ಥಿತಿ ವ್ಯವಸ್ಥೆಯನ್ನು ನೀವು ಹದಗೆಡಿಸ್ತೀರಲ್ಲ. ನಿಮಗೆ ಕಿಂಚಿತ್ತು ನಿಮಗೆ ಒಂಚೂರು ಮಾನ ಮರ್ಯಾದೆ ಇಲ್ವಾ? ನಿಮಗೆ ಏನಾದರೂ ಒಂಚೂರು ಮಾನ ಮರ್ಯಾದೆ ಇದ್ದರೆ ಓಟಕ್ಕೆ 500,000 ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊತೀರಲ್ಲ. ಪ್ರಾಮಾಣಿಕವಾಗಿ ಯಾರ್ಯಾರು ಒಂದು ಅಧಿಕಾರಿ ನೀವು ಗೆದ್ದು ತೋರಿಸಿದ್ದೀರಾ? ಪ್ರಾಮಾಣಿಕತೆ ಏನು ಅಂತ ನಿಮಗೆ ಗೊತ್ತಿದೆಯಾ? ಪ್ರಾಮಾಣಿಕವಾಗಿ ಗೆದ್ದು ನೋಡ್ರಿ, ಅವಾಗ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ. ಆಗ ಜನಗಳ ಕಷ್ಟ ಏನಂತ ನಿಮಗೆ ಅರ್ಥ ಆಗುತ್ತೆ. ಯಾವುದೇ ಒಂದು ಶಾಸಕರಾಗಲಿ ಪ್ರಾಮಾಣಿಕವಾಗಿ ಗೆದ್ದು ನೋಡಿ, ಆಗ ಜನಗಳ ಕಷ್ಟ ನಿಷ್ಠುರ ಏನು ಅಂತ ಗೊತ್ತಾಗುತ್ತೆ. ಪ್ರತಿಯೊಂದು ಮನೆ ಯಾರಿಗೆ